ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ ಜೆಪಿ ನಗರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಲಂಗ ಬ್ಲೌಸ್ ನ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ರೆ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಕಾಲರ್ ನೆಕ್ ನ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಡೀಪ್ ನೆಕ್ ನ ಯಾವ ತರ ತಗೊಳ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನ್ ಮಾಡ್ಬೇಕು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅದರ ಬಂದಿರೋಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿ ನೋಡಿ, ಯಾಕಂತಂದ್ರೆ ಪ್ರತಿಯೊಂದು ನಾನು ಮಾರ್ಕ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ. ಆ ರೀತಿ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲಾದ್ರೂ ಡೌಟ್ ಬಂದಾಗ ಕೆಳಗಡೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ನಮ್ಮ ಚಾನಲ್ ಸ್ಕ್ರೀನ್ ನಮ್ಮ ಮೇಲೆ ಕಳಿಸಿರೋ ನಂಬರ್ಗೆ ವಾಟ್ಸ್ಆಪ್ ಆದ್ರೂ ಮಾಡಿ, ಇಲ್ಲ ಫೋನ್ ಅಲ್ಲಾದ್ರೂ ಮಾಡಿ. ಯಾರಿಗೆ ಯಾವ ರೀತಿ ಅನುಕೂಲ ಆದಂಗೆ ನೀವು ಕಮೆಂಟ್ ಮಾಡಿ. ಖಂಡಿತವಲ್ಲೂ ಸ್ವಲ್ಪ ಲೇಟ್ ಆಗ್ಬೋದು, ರಿಪ್ಲೈ ಅನ್ನೋದು ಕೊಡ್ತೀನಿ. ಫೋನ್ ಮಾಡಿದ್ರೆ ಫೋನಲ್ಲೇ ಹೇಳ್ತೀನಿ, ವಾಟ್ಸ್ಆಪ್ ಅಲ್ಲಿ ಹೋಗಿ ವಾಟ್ಸ್ಆಪ್ ಅಲ್ಲಿ ರಿಪ್ಲೈ ಅನ್ನೋದು ಕೊಡ್ತೀನಿ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ಅದನ್ನೆಲ್ಲ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ಮಾಡ್ತೀನಿ. ಅದೇ ರೀತಿ ಹೆಚ್ಚು ಕಮ್ಮಿ ನಮ್ಮ ಚಾನಲ್ ಅಲ್ಲಿ ಬಂದ್ಬಿಟ್ಟು 400 ವಿಡಿಯೋಸ್ ನ ಮೇಲೇನೆ ಮಾಡಿದೆ. ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಪ್ರತಿಯೊಂದು ನಾರ್ಮಲ್ ಬ್ಲೌಸ್ ಇಂದ ಡಿಸೈನರ್ ಬ್ಲೌಸ್, ವರ್ಕ್ ಬ್ಲೌಸ್, ಕಟೋರಿ ಬ್ಲೌಸ್, ಈ ತರ ಫ್ರಾಕು ಸುಮಾರು ವಿಡಿಯೋಸ್ ನ ಮಾಡಿದ್ದೀನಿ. ಅದ್ರಲ್ಲಿ ಇಲ್ದಿರೋಂತ ಏನಾದ್ರು ಇದ್ರೆ ನನಗೆ ಕಮೆಂಟ್ ಮಾಡಿ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಷ್ಟೆಲ್ಲ ನಾನು ಮಾಡಿದ್ರು ಸರ್ ನೀವು ಮಾರ್ಕ್ ಮಾಡಿದ್ರೆ ಸರಿಯಾಗಿ ಬರ್ತಾ ಇದೆ, ನಾವು ಮಾರ್ಕ್ ಮಾಡಿದ್ರೆ ಸ್ವಲ್ಪ ಸರಿಯಾಗಿ ಬರ್ತಾ ಇಲ್ಲ ಅನ್ನೋರಿಗೆ ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ. ನಿಮ್ ಮುಂದೆನೆ ನಿಮ್ ಬ್ಲೌಸ್ ನ ಕಟ್ ಮಾಡಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಜಾಸ್ತಿ ಮಾತಾಡೋದ್ ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮಗುಗೆ ಲಂಗ ಬ್ಲೌಸ್ ಯಾವ ತರ ಹೊಲಿಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಫಸ್ಟ್ನೇದಾಗಿ ಈ ತರ ಕಾಲರ್ ನೆಕ್ ನ ಬರ್ಕೊಂಡಿದ್ದೀನಿ. ಮತ್ತೆ ಇವ್ರಿಗೆ ಶೇಪ್ ಜಾಸ್ತಿ ಕೊಡಂಗಿಲ್ಲ, ಅದಕ್ಕೋಸ್ಕರ ಇಲ್ಲಿ ಡಾಟ್ ಅನ್ನೋದು ಕೊಡ್ಬೇಕಾಗುತ್ತೆ. ಇದು ಮೆಜರ್ಮೆಂಟ್. ಲಂಗ ಲೆಂತ್ 35 ಇದೆ, ವೇಸ್ಟ್ ಸೊಂಟ ಅಂದ್ರೆ 25 ಇಂಚ್ ಇದೆ. ಅದೇ ರೀತಿ ಇದ್ರದ್ದು ಯಾವುದೇ ಲಂಗ ಬ್ಲೌಸ್ ಆಗಿರ್ಲಿ ನಾವು ಕಲ್ಲಿ ಕಟ್ ಅನ್ನೋದು ಕಟ್ ಮಾಡ್ಬೇಕು. ಯಾಕಂತಂದ್ರೆ ಫ್ರಿಲ್ ಕೊಟ್ರೆ ಅದು ದಪ್ಪ ತರ ಕಾಣಿಸ್ತದೆ, ಅದಕ್ಕೋಸ್ಕರ ಕಲ್ಲಿ ಕಟ್ ಕೊಡ್ಬೇಕಾಗುತ್ತೆ. ನೋಡಿ, ಸೈಡ್ ಅಲ್ಲಿ ಇರುವಂತದ್ದು ಸೈಡ್ಗೆ ಬರುವಂತ 4 ಪೀಸು ಈ ತರ ಅಂಚ್ ಪೀಸ್ ಬರೋ ತರ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡಿದೀನಿ. ನೋಡಿ, ಅಂಚ್ ಪೀಸ್ ಬರುತ್ತೆ. ಇದು ಸೈಡ್ಗೆ ಈ ತರ ಸ್ಟಿಚ್ ಅನ್ನೋದು ಹಾಕೊಂತೀವಿ. ಅದಾದ್ಮೇಲೆ ನೋಡಿ, ಸೈಡ್ ಈ ತರ ಬರುತ್ತೆ. ಅದಾದ್ಮೇಲೆ ಈ ಕಡೆ ಸ್ವಲ್ಪ ಕ್ರಾಸ್ ಆಗಿ ಈ ತರ ಕಟ್ ಮಾಡ್ಕೊಂಡು ಪೆಟ್ಟಿ ಕೊಡ್ತಾರ. ಮತ್ತೆ ನೋಡಿ, ಇದು ಸೆಂಟರ್ದ ಕಲ್ಲಿ ಈ ತರ ಬರುತ್ತೆ. ನೋಡಿ ಈ ತರ. ಮತ್ತೆ ಇದು ಇನ್ನೊಂದು ಪೀಸು ಈ ಕಡೆ ಬರುತ್ತೆ. ನೋಡಿ, ಇನ್ನೊಂದು ಪೀಸು ನಮ್ಗೆ ಈ ತರ ಅಟ್ಯಾಚ್ ಮಾಡ್ಕೊಂತೀವಿ. ಸೆಂಟರ್ದು ಈ ತರ ಬರುತ್ತೆ. ಅವಾಗ ಈ ಕಡೆ ಆ ಕಡೆ ನಮ್ಗೆ ಈ ತರ ಸ್ಟ್ರೈಟ್ ಅನ್ನೋದು ಪೀಸ್ ಅನ್ನೋದು ಬಂದಾಗ ಇಲ್ಲಿ ಎಷ್ಟು ಬೇಕು ಸೊಂಟ ಅಷ್ಟೇ ಇರುತ್ತೆ. ಇಲ್ಲಿ ಪ್ಲೇಯರ್ ಜಾಸ್ತಿ ಅನ್ನೋದು ಇರುತ್ತೆ. ಹಾಕೊಳ್ಳೋಕೆ ತುಂಬಾ ಈಸಿ ಆಗಿರುತ್ತೆ, ನೋಡೋಕೆ ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ರೀತಿ ಅದನ್ನ ಫ್ರಿಲ್ಸ್ ಯಾವ ತರ ಮಾಡ್ಬೇಕು ಅಂತ ನಾವು ತೋರಿಸ್ಕೊಟ್ಟಿದ್ದೀನಿ. ಇದು ಆಯ್ತು. ಆಮೇಲೆ ಲಂಗ ಮಾಮೂಲಿ ಸ್ಟ್ರೈಟ್ ಪೀಸ್ ಅಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತೀವಿ. ಕೆಳಗಡೆ ಟಕ್ ಹಿಡಿದ್ಬಿಟ್ಟು ನೀಟಾಗಿ 1 ಇಂಚ್ ಮೇಲ್ಗಡೆ ಫ್ರೀ ಇಟ್ಕೊಂಡು ನೀಟಾಗಿ ಐರನ್ ಮಾಡಿ ಹೊಲ್ಕೊಂತೀವಿ. ಅದಾದ್ಮೇಲೆ ಬ್ಲೌಸ್ ಬಂದ್ಬಿಟ್ಟು ಫಸ್ಟ್ ಸ್ಲೀವ್ಸ್ ನಾವು ಎಲ್ಲಾದ್ರಲ್ಲೂ ಅಷ್ಟೇನೆ, ಲಂಗ ಬ್ಲೌಸ್ ಆಗಿರ್ಬೋದು ಯಾವ್ದೇ ಆಗಿರ್ಬೋದು, ನಾವು ಫಸ್ಟ್ ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ಕೊಂತೀವಿ. ನೀವು ನೋಡ್ಕೋಬಹುದು, ಇಲ್ಲಿ ಸ್ಲೀವ್ ಲೆಂತ್ ಬಂದ್ಬಿಟ್ಟು ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ. 8 ಇಂಚ್ ಇದೆ, ಅಂದ್ರೆ ಎಲ್ಬೋ ಸ್ಲೀವ್ ಲೆಂತ್ 8 ಇಂಚ್ ಇದ್ರೆ ಆರ್ಮೋಲ್ ಬಂದ್ಬಿಟ್ಟು 13 ಇಂಚ್ ಇದೆ. ಆರ್ಮೋಲ್ ಎಷ್ಟಿದೆ? 13 ಇದೆ. ಆರ್ಮೋಲ್ ಅಂದ್ರೆ ಕಂಕ್ಳು ಅಂತೀವಲ್ಲ ಅದು. ಮಾಮೂಲಿ ರೆಗ್ಯುಲರ್ ಆಗಿ 8 ಮತ್ತೆ ಇಲ್ಲಿ ಒಲೆಕ್ ಮಾರ್ಜಿನ್ ಬಿಟ್ಕೋಬೇಕು. ಇಲ್ಲಿ ಒಲೆಕ್ ಮಾರ್ಜಿನ್ ಆರ್ಮೋಲ್ 13 ಇರೋದ್ರಿಂದ ಇಲ್ಲಿ ಆರ್ಮೋಲ್ ಡೌನ್ ಅನ್ನೋದು 3 ಇಂಚ್ ಅನ್ನೋದು ಮಾಡ್ಕೊಂತೀನಿ. ಆರ್ಮೋಲ್ ಡೌನ್ 13 ಇರೋದ್ರಿಂದ 3 ಇಂಚ್ ಡೌನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡೆ. ಆಮೇಲೆ ಸ್ಲೀವ್ ರೌಂಡ್ ಬಂದ್ಬಿಟ್ಟು 7.5 ಇದೆ, ಅಂದ್ರೆ 3.25 ಬರುತ್ತೆ. 3.25 ಒಂದು ಮಾರ್ಕಿಂಗು. ಆಮೇಲೆ ಇಲ್ಲಿ 13 ಇರೋದ್ರಿಂದ 1/4 ಇಂಚ್ ಕಮ್ಮಿ ಮಾಡ್ಕೊಂಡ್ರೆ 6.25 ಬರುತ್ತೆ. 6.25ಗೆ ಒಂದು ಮಾರ್ಕ್ ಮಾಡ್ಕೊಂಡೆ. ಅದೇ ರೀತಿ ಇದು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡಿದ್ದೀನಿ. ನೋಡಿ, ಇದು ಮಾರ್ಜಿನ್ಗೆ. ಅದಾದ್ಮೇಲೆ ಮತ್ತೆ ಇಲ್ಲಿ ಮಾರ್ಜಿನ್ ಕಟ್ ಮಾಡ್ತೀನಿ. ಮತ್ತೆ ನಮ್ಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಸ್ಲೀವ್ ಶೇಪ್ ನ ನೀಟಾಗಿ ಹಂಗೆ ಕಟ್ ಮಾಡ್ಕೊಂತೀನಿ. ಇದು ಶೇಪ್ ಯಾವ ತರ ಕಟ್ ಮಾಡಬೇಕು, ಇದು ಹೆಂಗ್ ಮಾರ್ಕ್ ಮಾಡಬೇಕು ಅನ್ನೋದು ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಸ್ಲೀವ್ಸ್ ದಿನೇ 2-3 ವಿಡಿಯೋ ಮಾಡಿದ್ದೀನಿ. ಅದ್ರಲ್ಲಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಾನು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ಕಟ್ ಮಾಡ್ತಾ ಇದ್ರೆ ಅದು ಎಕ್ಸ್ಪೀರಿಯನ್ಸ್ ಆಗಿ ಆಮೇಲೆ ನೀವು ಇದೇ ತರ ಕಟ್ ಮಾಡ್ಕೋಬಹುದು. ಅಲ್ಲಿವರೆಗೂ ಸ್ವಲ್ಪ ಒಂದು ಐಡಿಯಾ ಪ್ರಕಾರ ಹೆಂಗ್ ಕಟ್ ಮಾಡಬೇಕು ಅನ್ನೋದು ಫುಲ್ ಸ್ಲೀವ್ಸ್ ಇಂದ ಹಿಡಿದು ಕ್ಯಾಪ್ ಸ್ಲೀವ್ಸ್ ವರೆಗೂ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನೀವು ನೋಡ್ಕೊಂಡು ಕಟ್ ಮಾಡ್ಕೋಬಹುದು. ನಾನು ಇಲ್ಲಿ ಮಾಮೂಲಿಯಾಗಿ ಕಟ್ ಮಾಡ್ತೀನಿ. 1/2 ಇಂಚ್ ಅಷ್ಟೇ ಶೇಪ್ ಅನ್ನೋದು ಬರಬೇಕಾಗುತ್ತೆ. ನೋಡಿ, 1/2 ಇಂಚ್ ಶೇಪು
ಮತ್ತೆ ಇದು ಜಾಸ್ತಿ ಮೇಲ್ ಬರೋಂಗಿದೆ. ಮತ್ತೆ ಈ ತರ ಕ್ರಾಸ್ ಆಗಿದ್ದಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ಸ್ವಲ್ಪ ಹಿಂಗ್ ಕಟ್ ಮಾಡಬೇಕು. ಅವಾಗ ಏನಾಗ್ತಂದ್ರೆ ಹೊಲಿಬೇಕಾದ್ರೆ ಹಿಂಗ್ ಸ್ಟ್ರೈಟ್ ಅನ್ನೋದು ಈ ಪೀಸ್ ಹಿಂಗ್ ಮೇಲೆ ಕಡೆ ಎಲ್ಕೊಂತದಲ್ಲ ಅವಾಗ ಸ್ಟ್ರೈಟ್ ಅನ್ನೋದು ಬರುತ್ತೆ. ಬೇಕಂದ್ರೆ ನೀವು ಒಂದ್ಸರಿ ಈ ತರ ನೋಡಿ, ಇಷ್ಟೇ, ಜಾಸ್ತಿ ಕಟ್ ಮಾಡಂಗಿಲ್ಲ. ಜಾಸ್ತಿ ಕಟ್ ಮಾಡಿದ್ರೆ ಕೈ ಮೇಲೆ ಬಂದಾಗ ಸ್ಲೀವ್ಸ್ ಮೇಲೆ ಕೆಳಗಡೆ ಬ್ಲೌಸ್ ಮೇಲೆ ಬರೋ ತರ ಆಗುತ್ತೆ. ಇದು ಜಾಸ್ತಿ ಕಟ್ ಮಾಡಬಾರ್ದು, ಸ್ವಲ್ಪ ಸ್ಟ್ರೈಟ್ ಅನ್ನೋದು ಬರುತ್ತೆ. ಇದು ಸ್ಲೀವ್ಸ್ ಕಟ್ಟಿಂಗು. ಇದು ಲಂಗ ಬ್ಲೌಸ್ ಆಗಿರೋದ್ರಿಂದ ನಿಮ್ಗೆ ಕಾಲರ್ ಇರೋದ್ರಿಂದ ಇದು ಬಂದ್ಬಿಟ್ಟು ನಿಮ್ಗೆ ಫ್ರಂಟ್ ಹುಕ್ಸೇ ಬರುತ್ತೆ. ನೋಡಿ, ಫ್ರಂಟ್ ಹುಕ್ಸ್ ಇದ್ದಾಗ ಬ್ಯಾಕ್ ಅಲ್ಲಿ ಕ್ಲೋಸ್ ಇರುತ್ತೆ, ಅದಕ್ಕೆ ಈ ತರ ಡಬಲ್ ಫೋಲ್ಡ್ ಇರೋ ತರ ಈ ಕಡೆ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಸ್ಟ್ರೈಟ್ ಆಗಿ ಒಂದು ಲೈನು, ಮತ್ತೆ ಇಲ್ಲಿ ಮಾರ್ಜಿನ್ ಒಂದು ಲೈನು, ಮತ್ತೆ ಬ್ಲೌಸ್ ಉದ್ದ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಬ್ಲೌಸ್ ಉದ್ದ ಬಂದ್ಬಿಟ್ಟು 13 ಇಂಚ್ ತಗೊಂಡಿದ್ದೀನಿ. ನೋಡಿ, ಕರೆಕ್ಟ್ ಆಗಿ ನಾರ್ಮಲ್ ಬ್ಲೌಸ್ ತರ ಇರುತ್ತೆ. ಅದೇ ಚಿಕ್ಕ ಮಗುವಲ್ಲ, ಅದಕ್ಕೋಸ್ಕರ ಏನಾಗುತ್ತೆ ಬ್ಲೌಸ್ ಅನ್ನೋದು ಲಂಗ ಮೇಲೆ ಕರೆಕ್ಟ್ ಆಗಿ ಈ ತರ ಇರುತ್ತೆ. ಈಗ ಮೇಲೆ ಬರೋದು ಬೇಡ ಅಂತ ಹೇಳಿದ್ರು, ಅದಕ್ಕೋಸ್ಕರ ಅಷ್ಟೇ ತಗೊಂಡಿದ್ದೀನಿ. ನೋಡಿ, 13 ಇಂಚು. ಕಾಲರ್ ನೆಕ್ಗೆ ಯಾವತ್ತೂ ಅಷ್ಟೇ ಬ್ಯಾಕು ಸ್ವಲ್ಪ ಜಾಸ್ತಿ ಬರುತ್ತೆ, ಫ್ರಂಟ್ ಸ್ವಲ್ಪ ಕಮ್ಮಿ ಬರುತ್ತೆ. ಅದನ್ನು ಕರೆಕ್ಟ್ ಆಗಿ ನಾವು ಇಟ್ಕೋಬೇಕಿಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಮತ್ತೆ ಸೊಂಟ 23 ಇದೆ. ಮಕ್ಳಿಗೆ ಯಾವತ್ತೂ ಅಷ್ಟೇ ನಾವು ಸ್ವಲ್ಪ ಲೂಸ್ ಕೊಟ್ಬೇಕಾಗುತ್ತೆ. ನೋಡಿ ಎಷ್ಟಿದೆ, 23 ಇದೆ. ವೇಸ್ಟ್ ಪ್ಲಸ್ 2 ಇಂಚ್ ಇಟ್ಕೊಳ್ಳಿ, 25 ಮಾಡಬೇಕು. ಸೊಂಟ 25 ಅಂದ್ರೆ 6 ಕಾಲ್ ಬರುತ್ತೆ. ಮತ್ತೆ ಇಲ್ಲಿ ಅಷ್ಟೇ 26 ಇದೆ. ಚೆಸ್ಟ್ ಪ್ಲಸ್ 2 ಆ್ಯಡ್ ಮಾಡಿಕೊಂಡು 28 ಮಾಡ್ಕೋಬೇಕು. 28 ಅಂದ್ರೆ 7 ಬರುತ್ತೆ. ನೋಡಿ, ಈ ತರ. ಆಮೇಲೆ ಶೋಲ್ಡರ್ ಬಂದ್ಬಿಟ್ಟು 13 ಇಂಚ್ ಇದೆ. ಇದು ಸೇಮ್ ಆಸ್ ಇಟ್ ಈಸ್, ಇದಕ್ಕೆ ಆ್ಯಡ್ ಮಾಡಂಗಿಲ್ಲ. ಮತ್ತೆ ಇದು 2 ಮುಕ್ಕಾಲು ಇಟ್ಕೋಬೇಕು ಕತ್ತು, ಯಾಕಂದ್ರೆ ದೊಡ್ಡವ್ರಿಗಾದ್ರೆ 3 ಇಂಚ್ ಇಟ್ಕೊಂತೀವಿ, ಇವು ಚಿಕ್ಕವರಲ್ಲ, ಅದಕ್ಕೋಸ್ಕರ 2 ಮುಕ್ಕಾಲು ಇಟ್ಕೊಂತೀವಿ. ಅದಾದ್ಮೇಲೆ ಸ್ಟ್ರೈಟ್ ಆಗಿ ಒಂದು ಲೈನು, ಸೇಮ್ ಇಲ್ಲಿ ಮಾರ್ಜಿನ್ ಒಂದು ಲೈನು, ಆಮೇಲೆ ಸ್ಟ್ರೈಟ್ ಆಗಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚಷ್ಟು. ನೋಡಿ, ಇದು ಕ್ರಾಸ್ ತಗೊಂಡಿಲ್ಲ ಅಂತಂದ್ರೆ ಈ ಲೈನ್ಸ್ ತರ ನಮ್ಗೆ ಲೂಸ್ ಬಟ್ಟೆ ಬರ್ತದೆ. ಅವಾಗ ಇಲ್ಲಿ ಮೇಲ್ಗಡೆ ಇಟ್ಕೊಂಡ್ರೆ ಕರೆಕ್ಟ್ ಆಗಿ ಇಲ್ಲಿ ಫಿಟ್ಟಿಂಗ್ ಅನ್ನೋದು ಬರ್ತಾ ಇರುತ್ತೆ. ಈ ರೆಡಿಮೇಡ್ ಟಾಪ್ಗಳೆಲ್ಲ ನೀವು ತುಂಬಾ ಜಾಸ್ತಿ ಹೊಲ್ದಿರೋರಿಗೆಲ್ಲ ಹಾಕೊಂಡು ನೋಡಿರೋರಿಗೆ ಅಬ್ಸರ್ವೇಷನ್ ಮಾಡಿದ್ರೆ ಲೈನ್ ಇರುತ್ತೆ, ನೀವು ನೋಡ್ಕೋಬಹುದು. ಅದೇ ರೀತಿ ಇವಾಗ ಇದನ್ನ ಮಾಡ್ಕೊಂಡಿದ್ವಿ. ಮತ್ತೆ ಇವಾಗ ಬ್ಯಾಕ್ ಅಲ್ಲಿ ಅರ್ಧ ಇಂಚ್ ಜಾಸ್ತಿ ಅನ್ನೋದು ಕೊಡ್ಬೇಕು. ಇಲ್ಲ ಅಂತಂದ್ರೆ ಬ್ಯಾಕ್ ಅಲ್ಲಿ ಎತ್ಕೊಂಡಂಗ ಆಗ್ಬಿಡುತ್ತೆ. ಅದಕ್ಕೆ ನೋಡಿ ಈ ತರ. ಅದಾದ್ಮೇಲೆ ನೋಡಿ, ಇಲ್ಲಿ 6 ಇಂಚ್ಗೆ ಮತ್ತೆ ಇಲ್ಲಿ 11.5 ಡಾಟ್ ಮಾರ್ಕು, ಮತ್ತೆ ಇಲ್ಲಿ 3, ಮತ್ತೆ ಇಲ್ಲಿ 3, ಇಲ್ಲಿಂದ 6ಗೆ ಇದು 3 ಇಂಚ್ ಹಾಕೊಂಡು ನಾವಿಲ್ಲಿ ಸ್ಟ್ರೈಟ್ ಲೈನ್ ಹಾಕೋಬೇಕು. ಅವಾಗ ಇಲ್ಲಿ ಡಾಟ್ ಅನ್ನೋದು ಬರುತ್ತೆ. ಇದು ಹಾರ್ಮೋಲ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. ಕಾಲರ್ ನೆಕ್ ಆಗಿಂದ ಸ್ವಲ್ಪ ಡೌನ್ ಬರುತ್ತೆ. ಅದು ಬಂದಿಲ್ಲ ಅಂದ್ರೆ ಆಮೇಲೆ ಆ ಥರ ಚೆಕ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ತರ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಮತ್ತೆ ಇವಾಗ ಹಾರ್ಮೋಲ್ ಡೌನ್ ಅನ್ನೋದು ನಮ್ಗೆ 13 ಇಂಚ್ ಬರಬೇಕು. ಟೇಪ್ ಹಾಕಿ ಈ ತರ ನೋಡ್ಕೊಳ್ಳಿ. 13 ಇಂಚು ನೋಡಿ, 13 ಇಂಚ್ ಕರೆಕ್ಟ್ ಆಗಿ ಬರ್ತಾ ಇದೆ. ಇನ್ನೂ ಕ್ಲಾರಿಟಿ ಬೇಕಂತಂದ್ರೆ ನಾವು ಸ್ಲೀವ್ಸ್ ಹೆಂಗ್ ಅಟ್ಯಾಚ್ ಮಾಡ್ತೀವಿ, ಈ ಕಡೆ ಮಾರ್ಜಿನ್ ಬಿಟ್ಬಿಟ್ಟು ನೋಡಿ ಅದೇ ತರ ನೋಡಿ ಕರೆಕ್ಟ್ ಆಗಿ ನಾಚು ಕರೆಕ್ಟ್ ಆಗಿ ಬರ್ತಾ ಇದೆ.
ಮತ್ತೆ ಇದು ಬ್ಯಾಕಲ್ಲಿ ಸ್ವಲ್ಪ ಈ ಕತ್ತು ಬರುತ್ತಲ್ಲ, ಈ ಪೋರ್ಷನ್ ಅಲ್ಲಿ ಮಾತ್ರ ಒಂದು ಅರ್ಧ ಇಂಚಷ್ಟು ಈ ತರ ಶೇಪ್ ಆಗಿ ತಗೊಂಬಿಡಿ. ಓಕೆನಾ? ಇವಾಗ ಫ್ರಂಟ್ ಕಟ್ ಮಾಡೋಣ. ಫ್ರಂಟ್ ಕಟ್ ಮಾಡೋಕ್ಕೂ ಮುಂಚೆ ನಾವು ಈ ತರ ದೊಡ್ಡದು ಸ್ಕೇಲ್ ತಗೊಂಡು ಸ್ಟ್ರೈಟ್ ಲೈನ್ ಒಂದು ಹಾಕೋಬೇಕು. ಏನಕ್ಕೆ ಅಂತಂದ್ರೆ ಇದು ಫ್ರಂಟ್ ಅಲ್ಲಿ ಹುಕ್ಸ್ ಬರ್ಬೇಕಲ್ಲ, ಹುಕ್ಸ್ಗೆ ಮಾರ್ಜಿನ್ ಅನ್ನೋದು ನಮ್ಗೆ ಬೇಕಾಗುತ್ತೆ. ಆ ಹುಕ್ಸ್ ಮಾರ್ಜಿನ್ಗೆ ನಾವು ಈ ತರ ತಗೋಬೇಕು. ಅದಾದ್ಮೇಲೆ ಬ್ಯಾಕ್ನ ಸೇಮ್ ಇಲ್ಲಿ ಇಟ್ಬಿಟ್ಟು ನೋಡಿ ಈ ತರ ಇಟ್ಕೊಂಡು ಇದು ಡಾಟ್ ಮಾರ್ಜಿನ್ ಗೊತ್ತಾಗ್ಬೇಕು ಅಂತ ಸೈಡ್ ಅಲ್ಲಿ ಸೇಮ್ ಹಂಗೆ ಬರ್ಬೇಕು ಅಂತ. ಇದ್ರಲ್ಲಿ ಏನು ಮಕ್ಳಿಗೆ ಏನು ಶೇಪ್ ಏನು ಬರಂಗಿಲ್ವಲ್ಲ, ಅದಕ್ಕೆ ಇದು ಹೆಂಗಿರುತ್ತೋ ಹಂಗೆ ಕಟ್ ಮಾಡ್ಕೊಳ್ಳೋಣ. ಇದಾಯ್ತಾ? ಮತ್ತೆ ಇದು ಮಾರ್ಜಿನ್ ಸೇಮ್ ಹಂಗೆ ಕಟ್ ಮಾಡ್ಬಿಡೋಣ. ಮತ್ತೆ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ಇದು ಬ್ಯಾಕ್ಗೆ ಎಕ್ಸ್ಟ್ರಾ ಬಿಟ್ಟಿರೋದು ಫ್ರಂಟ್ ಲೈನ್ ಮಾರ್ಕ್ ಇದೆಯಲ್ಲ, ಇಲ್ಲಿ ವೀಲ್ ಮಾರ್ಕ್ ಅನ್ನೋದು ಹಾಕೊಳ್ಳಿ. ಇದು ಬ್ರಾಡ್ಗೆ ಮತ್ತೆ ಇದು ಹಂಗೆ ಹಾಕೊಳ್ಳಿ. ಅದಾದ್ಮೇಲೆ ಇದನ್ನ ಸ್ವಲ್ಪ ಹಿಂಗ್ ಮೇಲೆ ಎತ್ಕೊಂಡು ನಾವು ವೀಲ್ ಮಾರ್ಕ್ ಹಾಕಿರೋದು ಕಾಣಿಸುತ್ತಲ್ಲ, ಆ ಲೈನ್ ಮೇಲೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಇದನ್ನ ಹಂಗೆ ನೋಡ್ಕೊಂಡು ಇದು ಹೆಂಗಿರುತ್ತೆ ಹಂಗೆ ಆಸ್ ಇಟ್ ಈಸ್ ಸೇಮ್ ನ ಕಟ್ ಮಾಡ್ಕೊಂಡಲ್ಲ. ಮತ್ತೆ ಇಲ್ಲೊಂದು ನ್ಯಾಚು ಇದಿಷ್ಟಾದ್ಮೇಲೆ ಬ್ಯಾಕ್ನ ತೆಗೆದ್ಬಿಡಿ. ಅದಾದ್ಮೇಲೆ ಇಲ್ಲಿ ಶೇಪ್ ಅನ್ನೋದು ಫ್ರಂಟ್ ಶೇಪ್ ಅನ್ನೋದು ತಗೋಬೇಕಾಗುತ್ತೆ. ನೋಡಿ ಫ್ರಂಟ್ ಶೇಪ್ ತಗೊಂಡೆ. ಅದಾದ್ಮೇಲೆ ಇಲ್ಲಿ 2 ಮುಕ್ಕಲ್ ಅನ್ನೋದು ಮಾರ್ಕ್ ಮಾಡ್ಕೊಂಡು 2 ಮುಕ್ಕಲು ಡೀಪು ಇದನ್ನ ಮಾರ್ಕ್ ಮಾಡ್ಕೊಂಡೆ. ಅದಾದ್ಮೇಲೆ ಟೋಟಲ್ ಎಷ್ಟು ಡೀಪ್ ಇದೆ ಅಂತ ನೋಡ್ಕೋಬೇಕಾಗುತ್ತೆ. ಫ್ರಂಟ್ ಡೀಪು 5.5 ಇದೆ ಮಗುಗೆ ಅಂತ, ಕಾಲರ್ ನೆಕ್ಕಲ್ಲ ಅರೇಂಜ್ ಮಾಡ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತೆ ಇಲ್ಲೊಂದು ನ್ಯಾಚ್ ಅನ್ನೋದು ಹಾಕೊಳ್ಳಿ. ಇವಾಗ ನೋಡಿ ಈ ತರ ಎಷ್ಟೇ ನೀಟಾಗಿದ್ರು ತರ ಜರುಗಿ ಬಿಡ್ತದೆ. ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಅದಾದ್ಮೇಲೆ ಇದನ್ನ ಈ ತರ ಓಪನ್ ಬಿಡಿ. ನೋಡಿ ಇಲ್ಲಿ ಅದಕ್ಕೆ ಇಲ್ಲಿ ನ್ಯಾಚ್ ಹಾಕೋಬೇಕು ಅನ್ನೋದು ಇದ್ರ ತರ ಇಲ್ಲಿ ತರ ನೋಡಿ ಈ ತರ ಬಿಟ್ಕೊಂಡು ಕಲರು ನೋಡಿ ಇದನ್ನ ಹಿಂಗ್ ಕಟ್ ಮಾಡಿಬಿಡಿ. ಈ ತರ ಕಟ್ ಮಾಡಿದಾಗ ನಮ್ಗೆ ಕಲರು ಹಿಂಗ್ ಬಂದು ಹಿಂಗೆ ನೀಟಾಗಿ ಆ ಕಡೆ ಇನ್ನೊಂದು ರೌಂಡ್ ಆಗಿ ಕಲರ್ ಬರಬೇಕಾಗುತ್ತೆ. ಇದನ್ನ ಹಿಂಗ್ ಕಟ್ ಮಾಡ್ಕೊಂಡವಲ್ಲ, ಇದನ್ನ ಇಲ್ಲಿ ಕಟ್ ಮಾಡೋಣ. ಮತ್ತೆ ಇದನ್ನು ಓಪನ್ ಮಾಡಿ ನೋಡಿ ಇದನ್ನ ಹಿಂಗ್ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ. ಮತ್ತೆ ಇದನ್ನ ಹಿಂಗೆ ಕಟ್ ಮಾಡ್ಕೊಳ್ಳಿ. ಇವಾಗ ಯಾವ ತರ ಬರುತ್ತೆ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ. ನೋಡಿ ಹಿಂಗ್ ಕಲರ್ ಒಂದ್ರ ಮೇಲೆ ಹಂಗ್ ಬರುತ್ತೆ. ಹಿಂಗೆ ಇದನ್ನ ಈ ಕಡೆ ಫೋಲ್ಡ್ ಮಾಡಿ
ನೋಡಿ ಈ ಥರ ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಇಟ್ಕೊಂಡು ಇದು ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ಇಲ್ಲಿಂದ ಹಿಂಗೆ ಕಲರ್ ಬರುತ್ತೆ, ಮತ್ತು ಹಿಂಗೆ ಹಿಂದ್ಗಡೆ ಹೋಗಿ ನೋಡಿ ಈ ಥರ ಕಲರ್ ಅನ್ನೋದು ರೆಡಿ ಆದಮೇಲೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇದು ಬಂದ್ಬಿಟ್ಟು ಗ್ರೀನಲ್ಲೇ ಇರುತ್ತೆ. ಇದು ಬಂದ್ಬಿಟ್ಟು ಬಾರ್ಡರಲ್ಲಿ ಈ ಥರ ಇನ್ನೊಂದು ಪೀಸ್ ಅಟ್ಯಾಚ್ ಮಾಡ್ಕೊಂಡ್ರೆ ನಮ್ಮ ಕಾಲರ್ ನೆಕ್ ಅನ್ನೋದು ಅಟ್ಯಾಚ್ ಆಗುತ್ತೆ. ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಉಕ್ಸ್ ಪಟ್ಟಿ ಅನ್ನೋದು ಬರುತ್ತೆ ನೋಡಿ. ಇದು ಹಿಂಗೆ ಲೈಟಾಗಿ ಹಿಂಗೆ ಎದ್ದೊಳ್ತಾ ಇರುತ್ತೆ, ಫೋಲ್ಡಿಂಗ್ ಕಲರ್ ಥರ ಬರುತ್ತೆ. ಓಕೆನಾ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ ಅನ್ನೋದು ಆಗಲಿ ಪ್ರತಿಯೊಂದು ವಿಡಿಯೋನು. ಓಕೆನಾ, ಡನ್.